ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಇವತ್ತು ಅಂತಂದರೆ, ನಾನಿವತ್ತು ಆರೋಗ್ಯಕರವಾದಂಥ ಎಳ್ಳು ಹೋಳಿಗೆನ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋ ನೋಡಿ. ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ನಾನು ಹಾಕೋ ವಿಡಿಯೋನ ಫಸ್ಟು ನೀವು ನೋಡ್ಬೋದು. ಬನ್ನಿ ಇವಾಗ ಎಳ್ಳು ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಳ್ಳನ್ನು ನೀಟಾಗಿ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಿಂಗೆ ಜಾಲಿಸ್ತೀವಲ್ವಾ, ಜಾಲಿಸ್ಬಿಟ್ಟು ಕಲ್ಲು ಮಣ್ಣು ಏನಿದ್ರು ಕ್ಲೀನ್ ಮಾಡ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಎಳ್ಳು ಹೋಳಿಗೆನ. ಬಟ್ ನಾನು ಈ ರೀತಿ ಮಾಡಿದ್ದೀನಿ, ನೋಡಿ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ತೊಳೆದು ಇದನ್ನು ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಎಳ್ಳು ಹೋಳಿಗೆ. ಯಾರಿಗೆಲ್ಲ ಇಷ್ಟ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಅಂಥ ರೀತಿ. ನಿಮಗೂ ಕೂಡ ಚೆನ್ನಾಗಿ ಬರುತ್ತೆ ಎಳ್ಳು ಹೋಳಿಗೆ, ಆರೋಗ್ಯಕರವಾಗಿರುತ್ತೆ. ನೋಡಿ, ಮೊದಲಿಗೆ ಬಾಳೆ ಎಲೆನ ಹೋಳಿಗೆ ತೊಟ್ಕೊಳ್ಳಲಿಕ್ಕೆ ಬಾಳೆ ಎಲೆ ಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು 3-4 ಪೀಸು ಬಾಳೆ ಎಲೆಯನ್ನು ಜೋಡಿಸ್ಕೊಂಡು ಒಂದು ಪ್ಲೇಟನ್ನು ಹಾಕ್ಬಿಟ್ಟು ಈ ಥರ ಚಾಕು ಸಹಾಯದಿಂದ ಈ ಥರ ರೌಂಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿದೆ. ಅದು ಸ್ವಲ್ಪ ಬಿಟ್ಟಿರಲಿಲ್ಲ, ಅದನ್ನು ಕೂಡ ಹಂಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು ಇದು. ನಾನು ಕೆಲವೊಂದು ಕಾಯಿ ಒಬ್ಬಟ್ಟು ಮಾಡಬೇಕಾದ್ರೆಲ್ಲ ಈ ಥರನೇ ಕಟ್ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಪ್ಲೇಟ್ ಕೂಡ ಹಾಕ್ಕೊಂಡು ಈ ಥರ ಚಾಕು ಸಹಾಯದಿಂದ ಕಟ್ ಮಾಡ್ಕೊಂಡ್ರೆ ತಿಂಡಿ ತಿನ್ನೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬನ್ನಿ ಇವಾಗ ಎಳ್ಳು ಹೋಳಿಗೆ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. 3 ಐಟಮ್ ಬೇಕಿರೋದು ಇದಕ್ಕೆ ಹೂರಣ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ಎಳ್ಳಿಂದು ಒಳಗಡೆ ಸ್ಟಫಿಂಗು ಅಂದರೆ ಹೂರಣ, ಒಬ್ಬಟ್ಟಿಗೆ ಹೋಳಿಗೆಗೆ ಹೂರಣ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಬೆಲ್ಲ ತಗೊಂಡಿದ್ದೀನಿ. ನೀವು ಏನು ಕ್ವಾಂಟಿಟಿ ಎಳ್ಳನ್ನು ತಗೊಂಡಿರ್ತೀರೋ ಅದಕ್ಕೆ ಅನುಗುಣವಾಗಿ ತೊಗೊಳ್ಬೇಕು. ನೋಡಿ, ಎಳ್ಳು ಮುಂಚೆನೇ ತಗೊಂಡಿದ್ದೆ, ಕಾಯಿ ತುರಿ ಮತ್ತು ಬೆಲ್ಲ. ಇದು ಕಣ್ಕ ಬಂದು ನಾನು ಮತ್ತೆ ತೋರಿಸಿಲ್ಲ, ಈಗಲೇ ಆಲ್ರೆಡಿ ವಿಡಿಯೋ ಲೆಂತಿ ಆಗಿದೆ, ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಹೋಳಿಗೆ ರೆಸಿಪಿನಲ್ಲಿ ತೋರಿಸಿದ್ದೀನಿ. ಅದೇ ಕಾನ್ಸೆಪ್ಟಲ್ಲಿ ನೀವು ಕಣ್ಕನ ಕಲಿಸ್ಕೊಂಡ್ರೆ ಆಯಿತು. ಒಬ್ಬಟ್ಟಿಗೆ ಎಲ್ಲರೂ ಕಾಮನ್ನಾಗಿ ಕಲಿಸ್ಕೊಳ್ತಾರೆ. ನೀವೇನಾದರೂ ನಿಮ್ಗೆ ಕಲಿಸ್ಕೊಳೋದು ಗೊತ್ತಾಗಲಿಲ್ಲ ಅಂತಂದರೆ ನಾನು ಕಾಯಿ ಹೋಳಿಗೆ ಮಾಡೋ ಅಂಥ ರೆಸಿಪಿ ಹಾಕಿದ್ದೀನಿ. ಇದನ್ನು ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಅದರಲ್ಲಿ ಹೋಗಿ ನೋಡಿ ನೀವು. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಎಳ್ಳನ್ನು ತೊಳೆದು ಒಣಗಿಸಿಟ್ಕೊಂಡಿರೋ ಅಂಥ ಎಳ್ಳನ್ನು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಿರುತ್ತೆ ಎಳ್ಳು ಹುರಿದಷ್ಟು. ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಳ್ಬೇಕು. ಇದು ಎಳ್ಳು ಇನ್ನೊಂದು ಟಿಪ್ಸು ಹೇಳ್ತೀನಿ ನಿಮಗೆ. ಅಂದರೆ ನಾನೇನು ಇದೊಂದು ಟಿಪ್ಸ್ ಯೂಸ್ ಮಾಡಿಲ್ಲ, ಬಟ್ ನನಗೂ ಅದು ಬರಲಿಲ್ಲ. ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ, ಚೆನ್ನಾಗಿ ತೊಳೆದ್ಬಿಟ್ಟು ಅದು ಹೆಂಗೋ ಕೈಯಲ್ಲೇ ಒಂದು ಬಟ್ಟೆನೋ ಏನ್ರ ಮೇಲೆ ಹಾಕೊಂಡು ಹಿಂಗೆ ಒಸ್ಕಿದ್ರೆ ಆ ಕರಿದು ಸಿಪ್ಪೆ ಇರುತ್ತಲ್ವ ಎಳ್ಳಿನ ಮೇಲ್ಗಡೆ, ಅದೆಲ್ಲ ಹೋಗಿ ಈಗ ಕೆಲವೊಂದು ವೈಟ್ ಕಾಣಿಸ್ತಿದೆ ಅಲ್ವಾ, ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ. ಬಟ್ ಅದು ನನಗೆ ಬರಲಿಲ್ಲ. ಇನ್ನೊಂದು ಸಲ ಯಾವಾಗಾದರೂ ನಾನು ನಮ್ಮಮ್ಮ ಬಂದಾಗ ಅದನ್ನು ಎಳ್ಳನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮೊಂದಿಗೆ. ಚೆನ್ನಾಗಿ ಕ್ಲೀನಾಗುತ್ತೆ. ಬಟ್ಟೆನಲ್ಲೋ ಏನತ್ರಲ್ಲೋ ತೊಳೆದ್ಬಿಟ್ಟು ಹಿಂಗೆ ಉಜ್ಜಿದ್ರೆ ಅದೆಲ್ಲ ಹೊರಟೋಗುತ್ತೆ. ಬಟ್ ಅದು ನನಗೆ ಗೊತ್ತಾಗಲಿಲ್ಲ ಯಾವ ರೀತಿ ಮಾಡೋದು ಅಂತ. ನಾನು ಮಾಡಾದ್ಮೇಲೆ ಅಮ್ಮನ ಹತ್ರ ಕೇಳಿದ್ದಕ್ಕೆ ಅಮ್ಮ ಹಂಗಂತ ಹೇಳಿದ್ರು. ನೋಡಿ, ಈಗ ಚೆನ್ನಾಗಿ ಹುರಿತಾ ಇದ್ದೀನಿ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಹೊಗೆ ಬರ್ತಾ ಇದೆ, ಚೆನ್ನಾಗಿ ಅಂದರೆ ಚೆನ್ನಾಗಿ ಪಟಪಟ ಅಂತ ಎಳ್ಳು ಸಿಡಿತಾ ಇತ್ತು, ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡಿದ್ದೆ ನಾನು. ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ನಾವು ಏನು ಎಳ್ಳನ್ನು ತಗೊಂಡಿರ್ತೀವಿ ಅದು ಕ್ವಾಂಟಿಟಿ ಅನುಗುಣವಾಗಿ. ಈಗ ಒಂದು ಬಟ್ಲು ಎಳ್ಳನ್ನು ತಗೊಂಡಿದ್ರೆ ಒಂದು 3/4 ಬಟ್ಲು ಕಾಯಿ ತುರಿ ಸಾಕಾಗುತ್ತೆ. ಕಾಯಿ ತುರಿ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ಹಸಿ ತೆಂಗಿನಕಾಯಿ ತುರಿ ಇದು. ಈಗ ನೋಡಿ, ಎಳ್ಳು ಒಂದು 1/4 kg ತೊಗೊಂಡಿದ್ದೀನಿ ನಾನು.
ಒಂದು ಒಂದು ಕಾಯಿ ಹೊಡೆದ್ರೆ ಒಂದು ಅಪ್ಪು ಮತ್ತು ಅದರಲ್ಲಿ ಒಂದು ಸ್ವಲ್ಪ ಇನ್ನೊಂದು ಅಪ್ಪಲ್ಲಿ ಒಂದು ಸ್ವಲ್ಪ ತುರ್ಕೊಂಡ್ರೆ ಸಾಕು. ನೋಡಿ, ಈಗ ಹುರಿದಂಥ ಎಳ್ಳನ್ನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ಎಳ್ಳೊಬ್ಬಟ್ಟು ತುಂಬ ಇಷ್ಟ, ನನಗೂ ಕೂಡ ಇಷ್ಟ ಆಗುತ್ತೆ ಎಳ್ಳೊಬ್ಬಟ್ಟು. ನೋಡಿ, ಆ ಬಿಸಿ ಇದ್ರಲ್ಲೇ ಒಂದು ರೌಂಡು ಚೆನ್ನಾಗಿ ತಿರುಗಿಸಿದ್ದೆ. ತೆಂಗಿನಕಾಯಿ ಕೂಡ ಎಳ್ಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೆಲ್ಲ ಸ್ವೀಟ್ ಸ್ವಲ್ಪ ಕಮ್ಮಿನೇ ನಮ್ಮ ಮನೆಯಲ್ಲಿ ತಿನ್ನೋದು, ಹಾಗಾಗಿ ಕಮ್ಮಿ ತೊಗೊಂಡಿದ್ದೀನಿ. ನಿಮಗೆ ನೋಡಿ ತೊಗೊಳ್ಳಿ, ಒಂದು 1/4 kg ಬೆಲ್ಲ ಮತ್ತು ಹಸಿ ತೆಂಗಿನಕಾಯಿ ಎಲ್ಲ ನೋಡಿ ಕ್ವಾಂಟಿಟಿಗೆ ತಕ್ಕಂತೆ ಬೆಲ್ಲನ ತೊಗೊಳ್ಳಿ ನೀವು. ನೋಡಿ, ನಾನು ಒಂದು ಯಾವುದೇ ನೀರು ಹಾಕಿಲ್ಲ, ಏನೂ ಅದಕ್ಕೆ ಆ್ಯಡ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿತ್ತು ಹೂರ್ಣ ಅಂತಂದ್ರೆ ನಂಗೆ ಖುಷಿ ಆಗೋಯ್ತು ಅದು ನೋಡಿ. ಒಂಚೂರು ಕೈಗೆ ಮೆತ್ಕೊಳ್ತಾ ಇಲ್ಲ. ಕಾಯಿ ಬೆಲ್ಲ ಸೇರಿದ್ರೇ ಸಾಕಾಗುತ್ತೆ. ಚಿಗ್ಲಿ ಉಂಡೆ ಅಂತ ಎಲ್ಲ ಮಾಡ್ತಾರಲ್ಲ, ಇದೇ ಥರ ಮಾಡೋದು. ಹುರಿದಿದ್ದ ಚಿಗ್ಲಿ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂಚೂರು ಕೈಗೆ ಮೆತ್ಕೊಳ್ತಾ ಇಲ್ಲ, ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ಮಿಕ್ಸಿ ಜಾರ್ನಲ್ಲೇ ಬೆಲ್ಲ ಮತ್ತು ಕಾಯಿನ ರೌಂಡ್ ತಿರುಗಿಸ್ಕೊಂಡಿರೋದು, ಮಿಕ್ಸಿ ಮಾಡ್ಕೊಂಡಿರೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನನಗೂ ಸಖತ್ ಇಷ್ಟ ಆಗುತ್ತೆ ಇದು. ಕೆಲವೊಬ್ಬರೆಲ್ಲ ವೆರೈಟಿ ಹೋಳ್ಗೆಗಳನ್ನು ಮಾಡ್ತಾರೆ. ಕಡಲೆ ಬೀಜದಲ್ಲೂ ಕೂಡ ಹೋಳ್ಗೆ ಮಾಡ್ತಾರೆ, ಮತ್ತು ಕಡಲೆ ಬೇಳೆನಲ್ಲಿ ಮಾಡ್ತಾರೆ, ತೊಗರಿ ಬೇಳೆನಲ್ಲಿ ಮಾಡ್ತಾರೆ, ಗೆಣಸಲ್ಲಿ ಮಾಡ್ತಾರೆ, ಸಿಹಿ ಕುಂಬಳಕಾಯಲ್ಲಿ ಮಾಡ್ತಾರೆ, ಕ್ಯಾರೆಟಲ್ಲಿ ಮಾಡ್ತಾರೆ. ಎಷ್ಟು ಥರ ಹೋಳ್ಗೆ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂಚೂರು ಕೈಗೂ ಕೂಡ ಮೆತ್ಕೊಳ್ತಾ ಇಲ್ಲ. ನಾನು ಯಾವುದೇ ತುಪ್ಪ ಕೂಡ ಸೇರಿಸಿಲ್ಲ, ಅದಕ್ಕೆ ಏನೂ ಸೇರಿಸಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಬೆಲ್ಲನ ಫಸ್ಟ್ಗೆ ಕುಟ್ಟಿ ಒಂಚೂರು ಪುಡಿ ಮಾಡಿ ಇಟ್ಕೊಂಡಿರಬೇಕು ನಾವು, ಮಿಕ್ಸಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆ. ನೋಡಿ, ಉಂಡೆ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಕಡೆ ಹೆಂಚಿಟ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬಿಸಿ ಆಗಲಿ. ಈಗ ಹೋಳ್ಗೆನ ತೊಟ್ಕೊಳ್ಳೋಣ. ಹೋಳ್ಗೆ ತೊಟ್ಟೋದಕ್ಕಿಂತ ಮುಂಚೆ ನಾನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಬಾಳೆ ಎಲೆನ, ಸ್ವಲ್ಪ ನೋಡಿ ಎರಡೂ ಕಡೆ ಈ ಥರ ಮಾಡ್ಕೊಳ್ಳೋದ್ರಿಂದ ಬಾಳೆ ಎಲೆ ಅರ್ಧೋಗಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ಈ ಥರ ಹೆಂಚು ತವದ ಮೇಲೆ ಈ ಥರ ಹಾಕ್ಕೊಂಡು ಮರುಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಈಗ ನಮಗೆ ಬಟರ್ ಪೇಪರು, ಹೋಳ್ಗೆದು ಪೇಪರೆಲ್ಲ ಸಿಗುತ್ತಲ್ಲ, ಅದೆಲ್ಲ ಬೇಕಾಗಲ್ಲ. ಬೆಸ್ಟು ಇದು, ಹೆಲ್ತಿ ಕೂಡ ಆಗಿರುತ್ತೆ. ನಾನು ಈ ರೀತಿಯೇ ಮಾಡೋದು. ಹೋಳ್ಗೆ ಮಾಡುವಾಗೆಲ್ಲ ಬಾಳೆ ಎಲೆನ ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಕಟ್ ಮಾಡ್ಕೊಂಡು ನೋಡಿ ಬಾಳೆ ಎಲೆನ, ಎಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಇಷ್ಟಪಡ್ತೀರಾ. ಈಗ ಹೋಳಿಗೆ ತೊಟ್ಕೊಳ್ಳೋಣ. ಬಾಳೆ ಎಲೆನ ಮರುಗಿಸ್ಕೊಂಡಿದ್ದಾಯಿತು ನೋಡಿ. ನಾನು ಅದು ಎಳ್ಳನ್ನು ರುಬ್ಬಿದ ಕೈನಲ್ಲಿ ಮುಟ್ಟಿದ್ದಕ್ಕೆ ಅದು ಎಲ್ಲ ಬ್ಲಾಕ್ ಥರ ಮೆತ್ಕೊಳ್ತಾ ಇತ್ತು ಕಣಕಕ್ಕೆಲ್ಲ. ನಾನು ಈ ರೀತಿಯೇ ಮಾಡ್ಕೊಳ್ಳೋದು. ಕೆಲವರೆಲ್ಲ ಬಾಳೆ ಎಲೆ ಮೇಲೂ ಕೂಡ ಆ ರೀತಿಯೂ ಮಾಡ್ಕೊಳ್ಬೋದು. ನಾನು ಒಂದು ಕೈಗೆ ಅಂಗೈಗೆ ಅದನ್ನು ಕಣ್ಕನ ಹಾಕ್ಕೊಂಡು ಅದರೊಳಗಡೆ ಇಟ್ಟು ಮಾಡ್ಕೊಳ್ತೀನಿ ನೋಡಿ. ಆ ರೀತಿ ಮಾಡಿಕೊಂಡು ಅದಕ್ಕೆ ಹೂರಣ ಇಟ್ಟು ಕವರಿಂಗ್ ಮಾಡ್ಕೊಳ್ತೀನಿ. ನನಗೆ ಒಬ್ಬಟ್ಟು ಈ ರೀತಿಯೇ ತಟ್ಟಿ ಅಭ್ಯಾಸ. ನಾನು ಕಾಯಿ ಹೋಳಿಗೆ ಕೂಡ ಈ ರೀತಿಯೇ ಮಾಡೋದು, ಬೇಳೆ ಹೋಳಿಗೆ ಕೂಡ ಈ ರೀತಿಯೇ ಈ ಥರ ಮಾಡ್ಕೊಂಡು ಒಂದು ಕೈಯಲ್ಲಿ ಹಾಕ್ಕೊಂಡು ಒಂದು ಕೈಯಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನೋಡಿ. ಎಷ್ಟು ಗಟ್ಟಿ ಇತ್ತಂದರೆ ಹೂರಣ ತುಂಬಾ ಗಟ್ಟಿ ಇತ್ತು. ತಟ್ಟಲಿಕ್ಕೆ ಸ್ವಲ್ಪ ಅಂದರೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತು ಅಂತಂದರೆ ಇದರಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಕಂಠ ಎಲ್ಲ ಸ್ವಲ್ಪ ದಪ್ಪ ಆಗಿದೆ ಹೋಳಿಗೆ. ಅದು ಏನಕ್ಕಾಗುತ್ತೆ ಅಂತಂದರೆ ಎಳ್ಳನ್ನ ನಾವು ಪುಡಿ ಮಾಡ್ಕೊಂಡು ಅದಕ್ಕೆ ಯಾವುದೇ ರೀತಿ ಕಾಯಿ ಏನೂ ಹಾಕಿರಲ್ಲ ಅಲ್ವಾ. ಬೇಳೆದು ತೆಂಗಿನಕಾಯಿದು ಸ್ವಲ್ಪ ಸಾಫ್ಟಾಗಿರುತ್ತೆ, ಇದು ಸ್ವಲ್ಪ ಗಟ್ಟಿ ಇತ್ತು.
ಗಟ್ಟಿ ಇತ್ತು, ಹಾಗಾಗಿ ಆ ಕಡೆ ಈ ಕಡೆ ಸ್ಪ್ರೆಡ್ಡೇ ಆಗ್ತಿರ್ಲಿಲ್ಲ ಅದು. ಆ ಕಡೆ ಈ ಕಡೆ ಈಗ ನಾವು ಬೇಳೆದೆಲ್ಲ ಕಾಯಿಂದು ಮಾಡಿದಾಗ ನಾವು ತಟ್ಟಿದಷ್ಟು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಅರಿಯುತ್ತೆ, ಸ್ಪ್ರೆಡ್ ಆಗುತ್ತೆ ಹೂರಣ. ಬಟ್ ಇದು ಗಟ್ಟಿ ಇತ್ತು. ಈಗ ಕೆಲವೊಂದು ರೊಟ್ಟಿಗಳನ್ನು ತಟ್ತೀವಲ್ಲ ಆ ಥರ ಇತ್ತು. ನೋಡಿ ನಾನು ತಟ್ತಾ ಇದ್ದೀನಲ್ವಾ, ಎಷ್ಟು ಗಟ್ಟಿ ಅಂತ ಅನ್ನಿಸ್ತಿದೆ. ಬಟ್ ಅದೇ ಇದೊಂದೇ ಪ್ರಾಬ್ಲಮ್ ಆಗಿದ್ದು. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಕಂಠ ಎಲ್ಲ ಸ್ವಲ್ಪ ಕಣಕ ಆ ಕಡೆ ಈ ಕಡೆ ಕಂಠದಲ್ಲಿ ಉಳ್ಕೊಳ್ತಿತ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಕೆಲವು ಭಟ್ರುಗಳೆಲ್ಲ ಮಾಡೋದೆಲ್ಲ ಈ ಥರನೇ ಇರುತ್ತೆ. ಕಾಯಿ ಹೋಳಿಗೆ ಆಗಲಿ ಬೇಳೆ ಹೋಳಿಗೆ ಆಗಲಿ ದಡ ಎಲ್ಲ ದಪ್ಪ ಆಗಿರುತ್ತೆ. ಬಟ್ ಅಷ್ಟು ದಪ್ಪ ಏನಿರಲಿಲ್ಲ, ತೆಳುವೆ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ನೋಡಿ ಹೆಂಚು ಮೇಲೆ ಹಾಕ್ತಾಯಿದ್ದೀನಿ ಇವಾಗ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹೋಳಿಗೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಅದನ್ನು ಹಾಕ್ಬಿಟ್ಟು ಇನ್ನೊಂದನ್ನು ಬೇಯಿಸ್ಕೊಳ್ತಾ ಇದ್ದೀನಿ, ಇನ್ನೊಂದನ್ನು ತೊಟ್ಕೊಳ್ತಾ ಇದ್ದೀನಿ. ಒಂದನ್ನು ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದನ್ನು ತೊಟ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಕಂಠ ನನಗೆ ಹಂಗೆ ಅನ್ನಿಸ್ತಿತ್ತು, ಏನು ಮಾಡೋದು ಇದಕ್ಕೆ ಅಂತ. ಕಂಠ ಸ್ವಲ್ಪ ದಪ್ಪ ಆಗ್ತಿತ್ತು, ಒಂದೊಂದು ಕಡೆ ಸರಿ ಹೋಗ್ತಿತ್ತು, ಒಂದೊಂದು ಕಡೆ ಜಾಸ್ತಿ ಉಳ್ಕೊಳ್ತಿತ್ತು. ತುಂಬ ಗಟ್ಟಿ ಇತ್ತು, ಆಮೇಲೆ ಸಾಫ್ಟ್ ಇರಲಿಲ್ಲ ಅದು. ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗಲ್ಲ. ನೋಡಿ ಈ ಹೋಳಿಗೆನಲ್ಲಿ ಗೊತ್ತಾಗ್ತಾ ಇದೆ, ನೋಡಿ ಈಗ ಬೆಂದಿರೋದ್ರಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ಬೇಯಿಸಿದ್ದೆ ಅಲ್ವಾ ನಾನು, ಹೆಂಚು ಮೇಲೆ ಬೇಯಿಸಿದ್ದೀನಲ್ಲ, ಆಗ ಸ್ವಲ್ಪ ಸಾಫ್ಟಾಗಿತ್ತು. ಚಪಾತಿ ನಾವು ಬೇಯಿಸ್ದಾಗಿರುತ್ತಲ್ವ ಆ ಥರ. ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕುರುಮ್ ಅನ್ನೋ ಟೈಪ್ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಇದರಲ್ಲಿ ಕಂಠ ಎಲ್ಲ ತುಂಬ ದಪ್ಪ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಳ್ಳು ಹೋಳಿಗೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಡಲೆ ಬೀಜದ ಕೂಡ ಮಾಡ್ತಾರೆ ಅಮ್ಮ. ಯಾವಾಗಾದರೂ ನಾನು ಊರಿಗೆ ಹೋದಾಗ ಖಂಡಿತ ರೆಸಿಪಿನ ಅಮ್ಮನ ಹತ್ರ ಒಂದು ಸಲ ಮಾಡಿಸ್ತೀನಿ. ಎಳ್ಳು ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಬಟ್ಟು ಒಳ್ಳೆಯದು ಅಂತ ಜಾಸ್ತಿ ತಿನ್ನಬಾರ್ದು. ನೋಡಿ ಸ್ವಲ್ಪ ಅದು ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಲ್ಲ, ಡೋಂಟ್ ವರಿ, ಪರವಾಗಿಲ್ಲ. ನೋಡಿ ಸ್ವಲ್ಪ ಕಂಠ ಎಲ್ಲ ದಪ್ಪ ದಪ್ಪ ಆಗಿದೆ. ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಈ ಎಳ್ಳು ಹೋಳಿಗೆ ರೆಸಿಪಿನ ನೋಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ, ಮತ್ತು ಟೇಸ್ಟ್ ಯಾವ ರೀತಿ ಇತ್ತು ನೀವು ಮಾಡಿದ್ದು ಅಂತ. ಮರೀದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು. ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನೋಡಿ ನಾನು ಮಾಡಿದಂಥ
ಎಳ್ಳು ಹೋಳಿಗೆ ರೆಸಿಪಿ ಈ ರೀತಿ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.